ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತು ಎದ್ದಿದ್ದಂದರೆ 5 ಗಂಟೆಗೆ ಎದ್ದೆ. ಆದರೆ 4:45 ಆಗಿತ್ತು ಕರೆಕ್ಟಾಗಿ. ಅದು ಟೈಮ್ ತೋರಿಸಿಲ್ಲ ನಿಮಗೆ. ನಾನು 4:45ಗೆ ಎದ್ದು ಎಷ್ಟೆಲ್ಲ ಕೆಲಸಗಳು ಮಾಡಿದೆ ಗೊತ್ತಾ ಇವತ್ತು ಗುರುಪೂರ್ಣಿಮಾ ಆಗಿರೋದ್ರಿಂದ ನಾನು ಪೂಜೆ ಮಾಡೋಣ ಅಂತಂದು ನನ್ನ ಫ್ರೆಂಡ್ ಹೇಳಿದ್ಲು. ನಾನು ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಫೇಸ್ಬುಕ್ಕಲ್ಲಿ ಸಂಕಷ್ಟ ಚತುರ್ಥಿ ಅಂತ ಹೇಳ್ಬಿಟ್ಟಿದ್ದೀನಿ. ಅದು ಬೈ ಮಿಸ್ಸಾಗಿ ಆ ರೀತಿ ಹೇಳಿರೋದು. ಇನ್ನೇನು ಮಾಡೋದು, ಅಪ್ಲೋಡ್ ಆದಮೇಲೆ ನಾನು ಚೆಕ್ ಮಾಡಿಕೊಂಡೆ ಅದನ್ನು. ಹಾಗಾಗಿ ಯೂಟ್ಯೂಬಲ್ಲಿ ಕ್ಲಿಯರಾಗಿ ಹೇಳೋಣ, ಅಲ್ಲಿ ನೋಡು ಅಂದರೆ ಅದು ಬೈ ಮಿಸ್ಸಾಗಿ ಎಂಥವ್ರಿಗೂ ಮಿಸ್ ಆಗುತ್ತಲ್ಲ, ಆ ರೀತಿ ಹೇಳ್ಬಿಟ್ಟಿದ್ದೀನಿ. ಗುರುಪೂರ್ಣಿಮಾ ಪೂಜೆ ದಿನದ ವ್ಲಾಗ್ ಅದು. ನಾನು ಸಂಕಷ್ಟ ಚತುರ್ಥಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಕ್ಷಮೆ ಇರಲಿ ಯಾರಾದರೂ ನೋಡ್ತಾ ಇದ್ದರೆ, ಆ ವಿಡಿಯೋಸ್ ನೋಡಿರೋರು. ಈಗ ಬಂದುಬಿಟ್ಟು ನಾನು ಈ ಸ್ಯಾರಿನ ವೇರ್ ಮಾಡ್ಕೊಂಡು ವ್ಲಾಗನ್ನು ಶುರು ಮಾಡಿದ್ದೀನಿ. ಸ್ನಾನನೂ ಆಯಿತು. ಸುಮಾರು ಅಂದರೆ 7 ಗಂಟೆ ಆಗಿತ್ತೀಗ. ನಾನು ನೀರು ಕಾಯಿಸ್ಬೇಕಾದ್ರೆ ಬಿಸಿ ನೀರು. ಬೆಳಿಗ್ಗೆ 4:45ಗೆ ಎದ್ದು ಒಂದು 4 ಡೇಸಿಂದ ನಾನು ಹೇಳ್ತಾ ಇದ್ದೀನಿ. ಈಗ 4 ಡೇಸಿಂದ ಮಿನಿಮಮ್ ಒಂದು 4:15 4:45ಗೆ ಎಚ್ಚರ ಆಗಿಬಿಡುತ್ತೆ. 5 ಗಂಟೆಗೆ ಎದ್ಬಿಡ್ತೀನಿ. ಎದ್ದುಬಿಟ್ಟು ಒಂದು ಹಾಫ್ ಆನ್ ಅವರು ಸಿಂಪಲ್ ಎಕ್ಸಸೈಸ್ಗಳೆಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಬರ್ತಾಯಿದೆ ನನಗೆ ಜರ್ನಿ ಮಾಡೋದ್ರಿಂದ. ಮತ್ತು ಒಂದು 8 ಅವರ್ಸ್ ಆದರೂ ಕುತ್ಕೊಂಡು ನಾನು ಎಡಿಟಿಂಗ್ ಅಂತೆ ವೀಡಿಯೋ ವರ್ಕ್ ಅಂತೆ ಮಾಡ್ತೀನಲ್ವ. ಸೊ ಹಂಗಾಗಿ ಬ್ಯಾಕ್ ಪೇಯ್ನ್ ಜಾಸ್ತಿ ಬರ್ತಾಯಿದೆ. ಓಡಾಡೋದೇ ಇಲ್ಲ ಸ್ವಲ್ಪ ಹೊತ್ತು. ಏನೋ ಊಟಕ್ಕೆ ಮಾತ್ರ ಮಧ್ಯಾಹ್ನ ಎದ್ದೊಳ್ಬೋದು ಅಷ್ಟೇ. ಸೊ ಹಂಗಾಗಿ ನನಗೆ ಅದು ಪೇಯ್ನ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವಾಕ್ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಯಾಕೆಂದರೆ ನಮ್ಮ ಮನೆಯವರು ಇಲ್ಲಿಂದ ಬೆಟ್ಟದವರೆಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಬೇಗ ಬರಲ್ಲ. ಅಲ್ಲಿ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ್ರೆ ಅವರು ಸುಮಾರು ಅಂದರೆ 1 ಅವರ್ ಮಾಡಾಕ್ತಾರೆ. ಇಲ್ಲ 5:15 ಬಿಟ್ರೂ ನಾವು ಮನೆಗೆ ಬರೋಷ್ಟರಲ್ಲಿ 7-7:15 ಆಗುತ್ತೆ. ಆವಾಗ ಬಂದು ನಾನು ಏನು ಮಾಡಲಿ ಹೇಳ್ರಿ, ಮನೆ ಕೆಲಸ ಎಲ್ಲ ಲೇಟ್ ಆಗುತ್ತೆ. ಹಾಗಾಗಿ ನೀವೇ ಹೋಗಿ ಬನ್ನಿ ಅಂತಂದು ಅವರು ಆಲ್ರೆಡಿ ಹೋಗ್ತಾ ಇದ್ದಾರೆ ಅವತ್ತಿಂದ. ಈಗ ನಾನೊಂದು 4-5 ಡೇಸಿಂದ ಹಾಫ್ ಆನ್ ಅವರ್ ಮನೇಲೇ 5:30ವರೆಗೂ ಎಕ್ಸಸೈಸ್ ಮಾಡ್ಕೊತೀನಿ. ಮತ್ತು 5:30 ಮೇಲೆ ನನ್ನ ಕೆಲಸಗಳೆಲ್ಲ ಶುರು ಮಾಡ್ಕೊತೀನಿ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಎಲ್ಲ ಕೆಲಸಗಳು ವಾರದಿಂದ ಹಿಡಿದು ಈಚೆ ಕಡೆ, ಅಂದರೆ ಒಳಗಡೆ ಇನ್ನೂ ತೊಳೆದಿಲ್ಲ ನಾನು. ಈಚೆ ಕಡೆದೆಲ್ಲ ಫುಲ್ಲು ತೊಳೆದು ಬಾಗಿಲೆಲ್ಲ ತೊಳೆದಿದ್ದೀನಿ. ಆದರೆ ಇನ್ನೂ ರಂಗೋಲಿ ಏನೂ ಬಿಡಿಸಿಲ್ಲ ಮತ್ತು ಬಾಗಿಲಿಗೆ ಬಟ್ಟೆ ಇಟ್ಟಿಲ್ಲ. ಆಮೇಲೆ ಇಟ್ಕೊಳ್ಳೋಣ ಅಂತ ಈಚೆ ಕಡೆದೆಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ನೀರು ಇಟ್ಕೊಂಡು ಸ್ವಲ್ಪ ಪಾತ್ರೆಗಳಿದ್ವು ಅವನು ತೊಳ್ಕೊಂಡು ಈಗ ಒಳಗಡೆ ಬಂದೆ ಅಡುಗೆ ಮನೆಗೆ. ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ. ಅವರು ಇನ್ನೂ ಫೇಸ್ ವಾಶ್ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರಿಗೊಂದು ಗ್ಲಾಸು, ನಾನೊಂದು ಗ್ಲಾಸು. ಈಗ ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೀವಿ. ಹಾಲು ತರ್ತೀವಲ್ಲ, ಅದೇ ಹಾಲಿಗೆ ಹೆಪ್ಪು ಮಾಡ್ಕೊಂಡು ಮಜ್ಜಿಗೆ ಮೊಸರು ಮಾಡ್ಕೊಂಡು ತಿಂತಾಯಿದ್ದೀವಿ. ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ. ನಾನೀಗ 59 ಇದ್ದೀನಿ. ಸೊ 55 ಬಂದರೆ ಸಾಕು. ಇಲ್ಲ 52-53 ಬಂದ್ರೂ ಫುಲ್ ಸಣ್ಣ ಕಾಣ್ತೀನಿ. ಅದರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ. ಸಣ್ಣ ಕಾಣೋದಕ್ಕಿಂತಲೂ ಮೇಯ್ನ್ ಆ್ಯಕ್ಟಿವ್ ಆಗ್ತೀನಿ. ಸೊ ಏನೇ ಒಂದು ವರ್ಕ್ ಬಂದ್ರೂ ಮಾಡ್ಬೋದು. ಮನೆ ವರ್ಕು ಮತ್ತು ವೀಡಿಯೋಸ್ ವರ್ಕು. ಸ್ವಲ್ಪ ದಪ್ಪ ಆದಂಗೆಲ್ಲ ಸ್ವಲ್ಪ ಬಾಡಿ ಪೇನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದು ಈ ಥರ ಒಂದು ಪ್ಲ್ಯಾನ್ ಮಾಡಿ ರೆಡಿಯಾಗಿದ್ದೀವಿ ನಾನು ನಮ್ಮ ಮನೆಯವರು. ಸೊ ಹಂಗಾಗಿ ಇಲ್ಲಿಂದ ಇನ್ನು ಕಂಟಿನ್ಯೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಇದಂತೂ ಮಿಸ್ ಮಾಡಲ್ಲ. ಮನೇಲಿ ವರ್ಕೌಟ್ ಮಾಡೋದು ಮತ್ತು ಡಯಟ್ನ ಫಾಲೋ ಮಾಡೋದು. ಡಯಟ್ ಅಂದರೆ ಫುಲ್ ಆ ಥರ ಡಯಟ್ ಎಲ್ಲ ಮಾಡಲ್ಲ. ಏನಂದರೆ ಸ್ವಲ್ಪ ಶುಗರು, ಮೈದಾ ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅಷ್ಟೇ. ರೈಸೂ ತಿನ್ನಬೇಕು, ಆದರೆ ಇದೆಲ್ಲ ಸ್ವಲ್ಪ ಟೋಟಲಿ ಅವಾಯ್ಡ್ ಮಾಡೋಣ, ಶುಗರು ಇದೆಲ್ಲ ಅಂತಂದಷ್ಟೇ. ಈಗ ನಾನು ಅದು ಕಾಳು ಸಾಂಬಾರಿತ್ತು, ಅದನ್ನು ಬಿಸಿ ಮಾಡಿ ಅದನ್ನು ತೊಳೆಯೋಕ್ಕೆ ಅಂತಂದು ಪಾತ್ರೆಗಳು ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಏನಾದರೂ ಟಿಫನ್ ಮಾಡೋಣ, ಚಪಾತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದು ಬಿಸಿ ಮಾಡಿದ್ನಲ್ಲ, ಸೊ ಅದನ್ನು ಈ ರೀತಿ ಒಂದು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಆ ಬೌಲ್ಗೆ ಹಾಕಿ ಈ ಪ್ಲೇಟು ಅದೆಲ್ಲ ಪಾತ್ರೆ ಆ ಕಡೆ ಎತ್ತಿಟ್ಬಿಟ್ರೆ ಮತ್ತೆ ಇದೆಲ್ಲ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊತೀನಿ ನೋಡಿ. ಸೊ ಇವತ್ತು ಪೂಜೆ ಏನಕ್ಕೆ ಮಾಡ್ತೀನಿ ಮೇಯ್ನ್ ಅಂದರೆ, ಸೊ ಏನಿಲ್ಲ, ನಾವು ಅಂದ್ಕೊಂಡಿದ್ದೆ ಆದರೆ ಪೂಜೆ ಮಾಡಬೇಕು, ಇಲ್ಲಾಂದರೆ ಇಲ್ಲ ಅನ್ನೋ ಥರ ಏನಿಲ್ಲ. ನನಗೂ ತುಂಬ ಇಂಟ್ರೆಸ್ಟ್ ಪೂಜೆ ಮಾಡಬೇಕು ಅಂದರೆ. ಅವಾಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಆದರೆ ನಾನೀಗ ಯೂಟ್ಯೂಬು ಇದಂತ ಬಂದುಬಿಟ್ಟು ಸ್ವಲ್ಪ ವೀಡಿಯೋಸ್ ವರ್ಕ್ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದೊಂದು ಸಾರಿ ಸ್ಕಿಪ್ ಮಾಡ್ತಾಯಿದ್ದೆ ಪೂಜೆ ಮಾಡೋದೆಲ್ಲ. ವೀಡಿಯೋನೂ ಮಾಡ್ತಿರಲಿಲ್ಲ. ಪೂಜೆನೂ ವಾರಕ್ಕೊಂದು ಸಾರಿ ಆದರೂ ತಪ್ಪದೆ ವಾರಗಳ ದಿನ ಮಾಡೇ ಮಾಡ್ತೀನಿ, ಡೈಲಿ ಮಾಡಿಲ್ಲ ಅಂದ್ರೂ. ಆದರೆ ಅದನ್ನು ವೀಡಿಯೋ ಶೂಟ್ ಮಾಡ್ತಾಯಿರಲಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೆ. ಇನ್ಮೇಲೆ ಕಂಪಲ್ಸರಿ ನಾನು ಏನೇನೆಲ್ಲ ಮಾಡ್ತೀನಿ ಎಲ್ಲನೂ ಶೂಟ್ ಮಾಡಿ ತೋರಿಸೋಣ, ನಿಮಗೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ
ಸೊ ಮನೆಯಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಸೋಮಾರಿತನದಿಂದ ಇರೋರು ತುಂಬ ಜನ ಇರ್ತಾರೆ. ಸೊ ಅಟ್ಲೀಸ್ಟ್ ನನ್ನ ವ್ಲಾಗ್ ನೋಡಿಬಿಟ್ಟು ಸೊ ಅವರು ನಾವು ಈ ರೀತಿ ಮಾಡಬೇಕು, ಈ ರೀತಿ ಮನೆ ಇಟ್ಕೋಬೇಕು ಅಂತಂದು ಹೇಳ್ಬಿಟ್ಟು ಚೇಂಜಸ್ ಅನ್ನೋದು ಬರುತ್ತೆ ನೋಡೋರ್ಗು ಅಂತ ನನ್ನ ಅನಿಸಿಕೆ. ಯಾಕಂದರೆ ಮೇಯ್ನ್ ಅದರಲ್ಲಿ ನಾನು ಇದ್ದೀನಿ. ಸೊ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಕೆಲಸಗಳೆಲ್ಲ ಮಾಡಿದ್ರೆ ನನಗೂ ಸೋಮಾರಿತನ ಅನ್ನೋದು ಹೋಗುತ್ತೆ, ಆ್ಯಕ್ಟಿವ್ ಅನ್ನೋದು ಡೇ ಫುಲ್ಲು ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಸ್ಯಾರಿ ನೋಡ್ತಾ ಇರ್ಬೋದು, ಇದು ಸುಮಾರು ವರ್ಷ ಮೇಲೇ ಆಗೋಯ್ತು ಹೇಳ್ರಿ. ಈ ಸ್ಯಾರಿನ ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಕಳಿಸ್ಕೊಟ್ಟಿದ್ರು. ಆ ಪೇಜ್ ಮರ್ತೋಗ್ಬಿಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಇದು ಅವಾಗ ನಾನು ಪ್ರಮೋಷನ್ಗೆ ಅಂತ ಒಂದು ಸಾರಿ ವೇರ್ ಮಾಡಿದ್ದೆ ಅಷ್ಟೇ, ಅವಾಗಿಂದ ವೇರೇ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಪೂಜೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದೀನಿ. ಅದು ಸೆರಗ್ಗೆ ಫುಲ್ಲು ಆ ರೀತಿ ನವಿಲು ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಪಿಕಾಕ್ ಡಿಸೈನ್ ಬಂದಿರೋದ್ರಿಂದ ನಾನಿನ್ನು ಒಳಗಡೆದು ಮಾತ್ರ ಒರೆಸಿರಲಿಲ್ಲ. ಸೊ ಇವಾಗಲೇ ಒರೆಸ್ಕೊತಾ ಇದ್ದೀನಿ. ಇನ್ನೇನು ಟಿಫನ್ ಆಮೇಲೆ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಈಗ ಪೂಜೆ ಮಾಡೋಣ ಅಂತಂದು. ಇದು ಉಪವಾಸದಿಂದ ಮಾಡಿದ್ರೆ ತುಂಬ ಒಳ್ಳೇದಂತೆ ಪೂಜೆ. ಹಾಗಾಗಿ ನಾನು ಏನು ಊಟ ಮಾಡಿಲ್ಲ, ನೀರೊಂದು ಕುಡಿದೆ, ಬಿಸಿನೀರಷ್ಟೇ. ನೆಲ ಒಂದು ಒರೆಸಿ ಬಾಗಿಲು ಬಳ್ದು ಬಟ್ಟಿಟ್ಟು ನೆಕ್ಸ್ಟು ದೇವ್ರ ಪೂಜೆಗೆಲ್ಲ ಜೋಡಿಸ್ಕೊಂಡು ಪೂಜೆ ಒಂದು ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ನಾನು ಟಿಫನ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಹಾಲೆಲ್ಲ ಒರೆಸ್ತಾ ಇದ್ದೀನಿ. ಹಳೆ ಮನೆ ಆಗಿರೋದ್ರಿಂದ ಡೈಲಿ ಒರೆಸಿದ್ರೂ ಗಲೀಜು ಥರನೇ ಕಾಣ್ತಾ ಇರುತ್ತೆ. ಈಗ ಹೊಸ ಮನೆಗಳಿಗಂದರೆ ಹೊಸ ಹೊಸ ಟೈಲ್ಸ್ ಎಲ್ಲ ಹಾಕ್ಸ್ಕೊಂಡು ತುಂಬ ಕ್ಲೀನಾಗಿ ಕಾಣುತ್ತೆ. ಒರೆಸಿದ ತಕ್ಷಣ ನೆಲ ಒರೆಸಿದ್ದಾರೆ ಅನ್ನೋ ರೀತಿ ಕಾಣುತ್ತೆ. ನಮ್ಮದು ತೊಳೆದ್ರು ಅಷ್ಟೇ, ಒರೆಸಿದ್ರು ಅಷ್ಟೇ. ನೋಡಿರಿ, ಈಚೆ ಕಡೆದೆಲ್ಲ ತೊಳೆದಿದ್ದೀನಿ, ಆದರೂ ಯಾವ ರೀತಿ ಕಾಣ್ತಾ ಇದೆ ನೆಲ ಅನ್ನೋದು. ಹಳೆ ಮನೆಗಳಂದರೆ ನಿಮಗೆ ಗೊತ್ತಿರುತ್ತೆ ಆ ರೀತಿ. ಸೊ ಇರಲಿ, ಕಷ್ಟ 2 ದಿನ, ಸುಖ 2 ದಿನ ಅಂತಾರಲ್ಲ, ಹಾಗೆ ನಮಗೂ ಒಂದು ಟೈಮ್ ಬರುತ್ತೆ ಹೊಸ ಮನೆ ಕಟ್ಬೋದೇನೋ ಅಂತ ಅನಿಸುತ್ತೆ. ನೋಡೋಣ, ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರಿಬ್ಬರು. ಸೊ ಇವಾಗ ಒಂದು ಬಂದರೆ ಸಾಕು ನಮಗೆ. ನನಗೂ ತುಂಬ ಇಷ್ಟ ಮನೆ ಕಟ್ಟಬೇಕು, ಹೊಸ ಮನೇಲಿ ಇರಬೇಕು ಅಂತ. ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಹೇಳ್ರಿ, ಹಾಗೆಯೇ ನನಗೂ ಅಷ್ಟೇ ಇಷ್ಟ. ನೋಡೋಣ, ಅದಾದರೆ ನೆರವೇರಿದ್ರೆ ನಿಮ್ಮ ಮುಂದೆ ಎಲ್ಲನೂ ಶೇರ್ ಮಾಡ್ಕೊತೀನಿ ನಾನು. ಈಗ ಸದ್ಯಕ್ಕೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಹಚ್ಚಿ ಬಟ್ಟಿಡೋಣ ಅಂತಂದು. ಇನ್ನು ಹೊರಗಡೆ ಬಾಗಿಲು ಪೂಜೆ ಒಂದು ಮುಗಿದ್ರೆ ಇದೆಲ್ಲ ಇಡೋದು. ನೆಕ್ಸ್ಟ್ ಇನ್ನು ಒಳಗಡೆ ದೇವ್ರ ಪೂಜೆ ಮಾಡ್ಕೊಬಿಟ್ರೆ ಮುಗ್ದೋಗುತ್ತೆ. ನಂದು ಇದು ಏನಕ್ಕೆ ಬಾಗಿಲೊಂದು ಕಲರು ಮತ್ತು ಆ ಕಡೆ ಒಂದು ಕಲರು, ರೆಕ್ಕೆ ಅದೆಲ್ಲ ಒಂದು ಕಲರ್ ಇದೆ ಅಂತ ಅಂದರೆ, ಹಳೆ ಮನೆ ನಮ್ಮದು, ನೀವು ನೋಡಿದ್ದೀರಾ. ಅದರಲ್ಲಿ ಕೆಳಗಡೆ ಅದು ಇದೆಯಲ್ಲ ಹೊಸಲು, ಅದು ಏನಾಗಿತ್ತು ಅಂದರೆ ಫುಲ್ಲು ಹುಳ ತಿಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿತ್ತು. ಆ ಬಾಗಿಲು ಹಾಕೋಕ್ಕೂ ಬರ್ತಾಯಿರಲಿಲ್ಲ, ಹಂಗೆ ಹೋಗ್ಬಿಟ್ಟಿತ್ತು. ಆವಾಗ ಇದನ್ನು ತಗೊಂಡು ಬಂದು ಒಂದಿಟ್ಟಿರೋದು. ಪೇಂಟ್ ನಮಗೆ ಸಿಗಲಿಲ್ಲ ಅವತ್ತು, ಆ ಕಾಫಿ ಕಲರ್ ಟೈಪು ಪೇಂಟ್ ಇದೆಯಲ್ಲ ಅದು ಸಿಗಲಿಲ್ಲ. ಹಂಗಾಗಿ ನಾನು ಮನೇಲಿ ಯಾವ ಪೇಂಟ್ ಇತ್ತೋ ಅದೇ ಪೇಂಟೇ ಹೊಡೆದಿದ್ದೀನಿ. ಆ ಕಡೆ ಸೈಡ್ ಒಂದು ಕಲರ್ ಕಾಣುತ್ತೆ ಮತ್ತು ಹೊಸ್ಲೊಂದು ಕಲರ್ ಕಾಣುತ್ತೆ. ಯಾವಾಗಲಾದರೂ ಈ ಥರ ಪೇಂಟ್ ತಂದು ಹೊಡ್ಕೋಬೇಕು ಇದಕ್ಕೊಂದು. ಆದರೂ ಚೆನ್ನಾಗಿದೆ, ಏನೋ ಒಂಥರ ಅದೊಂದು ಕಲರ್ ಇದೊಂದು ಕಲರ್ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಅದನ್ನೆಲ್ಲ ಅರಿಶಿನ ಹಚ್ಚಿ, ನಾನು ಇದನ್ನು ಗಂಧಿಗೆ ಅಂಗಡಿಯಲ್ಲಿ ತಂದಿದ್ದೆ. ಅರಿಶಿನ ಕುಂಕುಮ ತುಂಬ ಚೆನ್ನಾಗಿದೆ, ಬಾಗಿಲಿಗೆ ಹಚ್ಚೋದಕ್ಕಂತೂ ಸಖತ್ತಾಗಿ ಕಾಣುತ್ತೆ. ಫುಲ್ಲು ಅರಿಶಿನ ಆಗಿಬಿಡುತ್ತೆ. ಏನೋ ಒಂಥರ ಲಕ್ಷಣ ಮನೆಯಲ್ಲಿ ಆ ರೀತಿ ಹೊಸ್ಲು ಪೂಜೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾನಂತೂ ವಾರದ ದಿನ ತಪ್ಪದೆ ಮಾಡ್ತೀನಿ. ಸೊ ಈ ರೀತಿ ಒಂದೊಂದು ಸಾರಿ ಟೈಮ್ ಇದ್ದಾಗ ಡೈಲಿನೂ ಮಾಡೋಕ್ಕೆ ಹೋಗ್ತೀನಿ. ಟೈಮ್ ಇಲ್ಲದೆ ಇದ್ದಾಗ ಮಾತ್ರ ವಾರಕ್ಕೆ ತಪ್ಪದೆ 2-3 ಸಾರಿ ಅಂತೂ ಮಾಡೇ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಅದನ್ನೆಲ್ಲ ಹಚ್ಚಿಬಿಟ್ಟು ಅರಿಶಿನ ಎಲ್ಲ ಬಳ್ದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡೋಣ ಅಂತಂದು ಚೆನ್ನಾಗಿ ದಪ್ಪಕ್ಕೆ ಹಚ್ತೀನಿ. ಇದಕ್ಕೆ ಈಗ ಸೇವಂತಿಗೆ ಹೂವು ಮತ್ತು ಚಿಕ್ಕ ರೋಸು ತರಿಸಿದ್ದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ನನಗೆ ಏನಿಲ್ಲ ಅಂದರೂ 1 ವಾರ ಬರ್ತವೆ ಹೂವು, ಪೂಜೆಗೆಲ್ಲ ಬಳಸ್ಕೊತೀನಿ. 100 ಗ್ರಾಮ್ ತರಿಸೀನಿ ಬಿಡಿ ಹೂವು. ಅದೇನೋ ಸೇವಂತಿಗೆ ಹೂವು ಕಟ್ಟಿರೋದೇ ತಂದಿದ್ದೀನಿ. ಅದನ್ನು ನಾನು ಬಿಡಿಸಿ ಒಂದೊಂದು ಸಿಂಗಲ್ ಹೂವು ಥರ ಇಡ್ತೀನಿ, ಚೆನ್ನಾಗಿ ಕಾಣುತ್ತೆ. ಸೊ ಏನೇ ಆಗಲಿ, ಒಂದೇ ಹೂವು ಇಟ್ಟರೆ ಚೆನ್ನಾಗಿರಲ್ಲ. 2-3 ಥರದ ಹೂವು ಇಟ್ಟರೆ ಪೂಜೆಗಾಗಿರ್ಬೋದು, ಬಾಗಿಲಿಗಾಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹೆಣ್ಮಕ್ಳಿಗೆ ಅಷ್ಟೇ. ಸೊ ಏನಾದರೂ ಹಬ್ಬಗಳು ಬಂದರೆ, ವಾರಗಳು ಬಂದರೆ ಈ ರೀತಿ ಎಲ್ಲ ಅಲಂಕಾರ ಮಾಡೋದು ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ನಾನು ಒಬ್ಬಳು. ನಾನು ಈ ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದೆಲ್ಲ ಬರ್ದಿದ್ದು ಮುಂಚೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಅಡುಗೆಗಳಾಗಿರ್ಬೋದು, ವೆರೈಟಿ ಅಡುಗೆಗಳೆಲ್ಲ ಟ್ರೈ ಮಾಡ್ತಾಯಿದ್ದೆ. ಮತ್ತು ಮನೆಯಲ್ಲಿ ಪೂಜೆಗಳು, ಮನೆ ಕ್ಲೀನಲ್ಲಿ ಇಟ್ಕೊಳ್ಳೋದಂತೂ ಫುಲ್ ಎಕ್ಸ್ಪರ್ಟು. ನಮ್ಮ ಏರಿಯಾದಲ್ಲಿ ಒಂದಿಬ್ರು ಹುಡುಗಿಯರಿದ್ರು, ಅವರೇ ಹೇಳ್ತಾಯಿದ್ರು, ಅಕ್ಕ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀಯ ಅಕ್ಕ ನಿನ್ನ ಮನೆ ಅಂತ ಅನ್ನೋರು. ಏನಂದರೆ ಆಗಂತೂ ಈ ಥರ ವರ್ಕ್ ಏನೂ ಇರಲಿಲ್ಲ. ಸೊ ಓನ್ಲಿ ಮನೆ ಕೆಲಸ ಮಾಡ್ಕೊಂಡು ತಿನ್ನೋದು, ಮನೇಲಿರೋದು. ಅದಕ್ಕೋಸ್ಕರ ಇನ್ನು ಏನು ಮಾಡೋದು ಡೇ ಫುಲ್ ಅನ್ನೋದು, ತೊಳೆಯೋದು, ತಿಕ್ಕೋದು ಆ ರೀತಿ ಮಾಡ್ಕೊಂಡು ತುಂಬ ಕ್ಲೀನಾಗಿ ಇಟ್ಕೊತಿದ್ದೆ. ಈಗ ನನಗೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಟೈಮ್ ಇರೋಲ್ಲ, ಅಷ್ಟೊಂದು ವರ್ಕ್ ಮಾಡ್ಕೊಬಿಟ್ಟಿದ್ದೀನಿ. ಹಾಗಾಗಿ ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ಗೆ ಮನೆ ಕ್ಲೀನ್ ಮಾಡ್ಕೊತೀನಿ. ಎಲ್ಲರೂ ಅಷ್ಟೇ ಹೇಳ್ರಿ, ವರ್ಕಿಂಗ್ ವುಮೆನ್ಸ್ ಎಲ್ಲರೂ ಇರ್ತಾರಲ್ಲ. ಸೊ ಎಲ್ಲರೂ ಅಷ್ಟೇ, ಯಾವಾಗಲೂ ಕ್ಲೀನ್ ಮಾಡ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಕೆಲಸ ಮಾಡಬೇಕಲ್ಲ, ಬೇರೆ ಕೆಲಸ ನಾವು. ಹಾಗಾಗಿ
ಈಗ ಎಲ್ಲ ಆಯಿತು. ಆ ಸೇವಂತಿಗೆ ಹೂಕ್ಕೆ ಮಧ್ಯದಲ್ಲಿ ನಾನು ಕುಂಕುಮ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಆ ರೀತಿ ಇಡೋದ್ರಿಂದ, ದೂರಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಹೂವು ರೆಕ್ಕೆ ಎಲ್ಲ ಉದುರಿತ್ತು, ಆ ರೆಕ್ಕೆಗಳೆಲ್ಲ ತಗೊಂಡು ಹಂಗೆ ಬಾಗ್ಲ ಹತ್ರ ಇಡ್ತಾ ಇದ್ದೀನಿ. ಅವು ರೋಸ್ ಹೂವು ಚೆನ್ನಾಗಿರುತ್ತೆ ಆ ರೀತಿ ಇಡೋದ್ರಿಂದ. ಈಗ ನೋಡಿ ಆ ರೀತಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಅಲ್ಲೊಂದು ಸೇವಂತಿಗೆ ಹೂವು ಇಟ್ಟಿದ್ದೀನಿ, ಈ ಕಡೆ ಒಂದು ರೋಸ್ ಹೂವು ಇಡ್ತಾ ಇದ್ದೀನಿ. ಈ ರೀತಿ ಬಾಗಿಲೆಲ್ಲ ಬಳ್ದು ಬಟ್ಟನು ಇಟ್ಟಾಯಿತು. ಸೊ ನೀವು ಗುರು ಪೌರ್ಣಮಿ ಹಬ್ಬ ಯಾವ ರೀತಿ ಮಾಡಿದ್ರಿ ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ನಾನು ಈ ರೀತಿ ಮಾಡಿಕೊಂಡೆ. ಹಾಗೆ ನಮ್ಮಮ್ಮ ಬಂದುಬಿಟ್ಟು ಬೆಳಿಗ್ಗೆಯಿಂದ ಕೇಳ್ತಾನೆ ಅವರೇ, ಈ ಸೀರೆ ಯಾವಾಗ ತಗೊಂಡಿದ್ದೆ, ಯಾರು ಕೊಟ್ಟಿದ್ರು ಅಂತಂದು ಕೇಳ್ತಾನೆ ಇದ್ರು. ನಾನಿಲ್ಲಮ್ಮ ಈ ರೀತಿ ಪ್ರಮೋಷನ್ಗೆ ಬಂದಿತ್ತು ಆ ಸ್ಯಾರಿನ ಅಂದರೆ ವೇರ್ ಮಾಡಿದ್ದೀನಿ ಅಂದರೆ, ನಮ್ಮಮ್ಮ ಇಷ್ಟು ದಿನ ಏನಕ್ಕೆ ಹಾಕ್ಕೊಂಡಿರಲಿಲ್ಲ ಅಂತ ಅಂದರು. ಇನ್ನೊಂದು ನಮ್ಮಮ್ಮ ಅವ್ರ ಮನೇಲಿ ಹೆಂಗೆ ಅಂದರೆ, ನಾನೇನಾದರೂ ಸ್ಯಾರಿ ವೇರ್ ಮಾಡಿದ್ದೀನಿ ಅಂದರೆ ಎಲ್ಲೋ ಹೋಗ್ತಿದ್ದಾರೆ ಅನ್ನೋ ಥರ ಅರ್ಥ ಅವರಿಗೆ. ಸೊ ಬೆಳಿಗ್ಗೆ ನಾನು ಇನ್ನೂ ಹಾಲು ತೊಗೊಂಡು ಬರೋಕ್ಕೆ ಹೋಗಿದ್ದೀನಿ ಸ್ಯಾರಿ ಹಾಕ್ಕೊಂಡು. ಆವಾಗಲೇ ಎಲ್ಗಮ್ಮ ಹೊರಟಿದ್ದೀರಾ ಅಂತಂದರು. ಎಲ್ಗೂ ಇಲ್ವಲ್ಲ, ಯಾಕಮ್ಮ ಅಂದರೆ ಸೀರೆ ಉಟ್ಕೊಂಡಿದೆಯಲ್ಲ ಅದಕ್ಕೆ ಕೇಳಿದೆ ಅಂತ ಅಂದರು. ನನಗೆ ನಗು ಬಂತು. ಅಪರೂಪಕ್ಕೆ ಸೀರೆ ಉಟ್ಕೊಂಡ್ರೆ ಹಂಗೆ ಅಲ್ವ, ಎಲ್ಲಾದರೂ ಹೋದ್ರೆ ನಾನು ಸ್ಯಾರಿ ಹಾಕ್ಕೊಳ್ಳೋದು. ಇವತ್ತು ಪೂಜೆ ಮಾಡೋಣ ಅಂತಂದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ನಾನು ಅದೇ ರೀತಿಯೇ ಮಾಡೋದು. ಎಲ್ಲಾದರೂ ಹೋದರೆ ಮಾತ್ರ ಸ್ಯಾರಿ ಹಾಕ್ಕೊಳ್ಳೋದು, ಇಲ್ಲಾಂದರೆ ಓನ್ಲಿ ಡ್ರೆಸ್ಸಸ್ಸು ನೈಟಿ ಈ ಥರ ಬಳಸ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ಕೇಳಿದ್ದು. ಸರಿ ಈ ಥರ ಪೂಜೆ ಮಾಡಬೇಕಮ್ಮ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಒಂದು ಸರಿ ಆಯ್ತು ಹೇಳಮ್ಮ ಅಂತಂದರು. ನೋಡಿ ನಾನು ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಈ ರೀತಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮದು ದೇವ್ರ ಮನೆ ಆ ರೀತಿ ಏನಿಲ್ಲ, ಈ ಥರ ಒಂದು ಟೀಪಾಯ್ ಮೇಲೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಅನಿಸುತ್ತೆ, ನನಗೆ ಓಕೆ ಅನಿಸುತ್ತೆ. ಸ್ವಲ್ಪ ಜನ ಒಪ್ಪಲ್ಲ, ಈ ರೀತಿ ಏನು ಪೂಜೆ ನಿಂದು, ಏನು ಟೇಬಲ್ ಮೇಲೆ ಇಟ್ಟಿದೆಯಾ ಹಿಂಗೆ ಅಂತ ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ ಸ್ವಲ್ಪ ಜನ. ಯಾಕಂದರೆ ಆ ಕಡೆ ಅದು ಡೋರ್ ಇದೆಯಲ್ಲ, ಸೊ ಅಲ್ಲಿ ದೇವ್ರ ಮನೆ ಥರನೇ ನಾನು ಮಾಡಿಸ್ಕೊಂಡಿದ್ದು. ಏನಂದರೆ ನಮಗೆ ಆ ಕಡೆ ಇರಬಾರ್ದು ಈ ಕಡೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಬ್ಬರು ಅರ್ಚಕರ ಮನೆ ಹತ್ರ ಬಂದವರು. ಸರಿ ಅಂತ ಹೇಳ್ಬಿಟ್ಟು ಈ ಥರ ಟೇಬಲ್ ಮೇಲೆ ಇಟ್ಕೊತೀನಿ ಅಂದರೆ, ಆಯ್ತು ಇಟ್ಕೊಳ್ರಿ ಒಳ್ಳೇದು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊತಾ ಇದ್ದೀನಿ ಅಷ್ಟೇ. ನಾನು ಇಷ್ಟದಿಂದ ಇಟ್ಕೊಂಡು ಈ ರೀತಿ ಪೂಜೆ ಮಾಡ್ತೀನಿ. ಪರವಾಗಿಲ್ಲ, ನಮ್ಮ ಮನಸ್ಸಿಗೆ ಇಷ್ಟ ಆದರೆ ಸಾಕು. ನಾವು ಈಗ ಊರಲ್ಲಿ ಇಷ್ಟು ಜನ ಇರ್ತಾರೆ, ಅದರಲ್ಲಿ ಪ್ರತಿಯೊಬ್ಬರನ್ನೂ ಮೆಚ್ಸೋಕ್ಕೂ ಆಗಲ್ಲ, ಒಪ್ಸೋಕ್ಕೂ ಆಗಲ್ಲ. ಸೊ ಹಂಗಾಗಿ ನಾನು ಇದು ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿರೋದು ಹೇಳ್ದೆ ನಾನು. ಈಗ ಸದ್ಯಕ್ಕೆ ಪೂಜೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಪೂಜೆಗೆ ಅಂತ ಶುರು ಮಾಡಿಕೊಂಡೆ. ಇನ್ನೇನು ಪೂಜೆನೂ ಚೆನ್ನಾಗಿ ಮಾಡಿಕೊಂಡೆ. ಎಡೆಗೆ ಅಂತಂದು ಹೇಳ್ಬಿಟ್ಟು ನಾನು ಬಾಳೆಹಣ್ಣು ಇತ್ತು ಮನೇಲಿ, ಅದೇ 2 ಬಾಳೆಹಣ್ಣು ಇಟ್ಟಿದ್ದೀನಿ. ತೆಂಗಿನಕಾಯಿ ಅದು ಸುಲಿಸ್ಬೇಕಾಗಿತ್ತು, ಇನ್ನೊಂದು ಸುಲಿದಿರೋದಿತ್ತು ಫೋಟೋ ಮುಂದೆ. ಅದು ಭಾಳ ದಿನದ್ದು, ಏನಾದರೂ ಕೆಟ್ಟೋಗಿರುತ್ತೇನೋ ಅಂತ ಒಂದು ಡೌಟ್ ಮೇಲೆ ನಾನು ಅದನ್ನು ಒಡಾಕ್ಲಿಲ್ಲ ದೇವರಿಗೆ. ಯಾಕಂದರೆ ಆಮೇಲೆ ಅದು ಚೆನ್ನಾಗಿರಲ್ಲ, ಇಷ್ಟೆಲ್ಲ ಪೂಜೆ ಮಾಡಿ ಮತ್ತೆ ಅದು ಕೆಟ್ಟೋಗಿದ್ರೆ ಒಳಗಡೆ ಹೆಂಗೆ ಅಂತಂದು ಹೇಳ್ಬಿಟ್ಟು ನಾನು ಅದಕ್ಕೆ ಬಾಳೆಹಣ್ಣೆ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿದೆ. ನಮ್ಮ ಮನೆಯ ಗುರು ಪೌರ್ಣಿಮೆ ಪೂಜೆ ಈ ರೀತಿ ಮಾಡಿದೆ. ಸೊ ನನಗಂತೂ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು ನನಗೆ ಪೂಜೆ ಮಾಡಿದ ತಕ್ಷಣ. ಈಗ ಚಪಾತಿ ಮಾಡೋಣ, ಅದಕ್ಕೆ ಚಟ್ನಿನೂ ಮತ್ತು ಚಪಾತಿ ಮಾಡೋಣ ಅಂತಂದು ಈಗ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ. ಚಟ್ನಿ ಆಲ್ರೆಡಿ ನಾನು ಎಲ್ಲನೂ ಹುರ್ಕೊಂಡು ನೀಟಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಚಪಾತಿ ಇಟ್ಟು ಕಲಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ರೆ ತಿಂದು ಅವರು ನೆಕ್ಸ್ಟ್ ಕೆಲಸಕ್ಕೆ ಅಂತ ಹೊರಡ್ತಾರೆ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.